2016 ಮಾಡಲ್ VX ಆಪ್ಷನ್ ಅಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಗೆ. 4 lakhs ಹೇಳ್ತೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 4 lakhs ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. 8 ಸ್ವಿಫ್ಟ್ ಇದೆ ಸರ್ ಟೋಟಲ್. ಬರೀ ಸ್ವಿಫ್ಟ್ ಗಳೇ 8 ಇದೆ. ಹೌದು ಸರ್. ಈ ಸ್ವಿಫ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್, ಸೆಕೆಂಡ್ ಓನರ್, 72,000 ರನ್ ಆಗಿದೆ. ಫ್ರೆಶ್ ಇನ್ಶೂರೆನ್ಸ್ ಗಾಡಿಲಿ. ಗಾಡಿ ತುಂಬಾ ಚೆನ್ನಾಗಿದೆ. ವಿಡಿ ಸರ್ ಇದು. ಸರ್ ಇದು 475 ಹೇಳ್ತೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 2020 ಮಾಡಲ್, ಸಿಂಗಲ್ ಓನರ್, 10,000 ಗಾಡಿ ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್, ಆಲ್ಫಾ ಟಾಪ್ ಎಂಡ್ ಗಾಡಿ. ಸರ್ ಇದು 750 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಓನ್ಲಿ 10,000 ಡ್ರೈವಿಂಗ್ ಅಷ್ಟೇ ಕಿಲೋಮೀಟರ್. ಬರೀ 10,000 ಕಿಲೋಮೀಟರ್ ಸರ್. 525 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 5,25,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 570 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. 5,70,000 ಸ್ವಲ್ಪ ನೆಗೋಷಿಯಬಲ್. ಹೌದು ಸರ್. ಯಾವ ಸರ್ ಮಾಡಲಿಲ್ಲ ಸರ್? 2020 ಮಾಡಲ್, ಸಿಂಗಲ್ ಓನರ್, 60,000 ಓಡಿದೆ. 4 ಬ್ರಾಂಡ್ ನ್ಯೂ ಟೈರ್. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಗಾಡಿಲಿ ಒಂದು 60,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. JBL ಸ್ಪೀಕರ್ ಎಲ್ಲ ಇದೆ. 7 ಸೀಟರ್ ಗಾಡಿ, ಕ್ಲಾಸ್ ಆಗೈತೆ ಸರ್. ಇವಾಗ ಈ ಇಕೋ ಸ್ಟಾರ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? 490 ಕೊಡೋಣ ಸರ್ ಫೈನಲ್. 4,90,000 ಗೆ ಫೈನಲ್ ಸರ್. ಇವಾಗ ಸ್ವಿಫ್ಟ್ ಪೆಟ್ರೋಲ್ ಒಂದ್ ಒಳ್ಳೆ ಮೈಲೇಜ್ ಬರ್ತಲ್ಲ ಸರ್? ಹೌದು ಸರ್. 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಮೇಂಟೆನೆನ್ಸ್ ಕೂಡ ಕಡಿಮೆ, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ ಈ ವೆಹಿಕಲ್ ಗೆ, ಅಂಡ್ ಲೋ ಮೇಂಟೆನೆನ್ಸ್. ಫೈನಲ್ ಪ್ರೈಸ್ ಇಯರ್ ಎಂಡ್ ಸೇಲ್ ಗೆ ಕೊಟ್ಬಿಡಿ ಸರ್. 525 ಕೊಡೋಣ ಸರ್ ಫೈನಲ್. 5,25,000 ಫೈನಲ್ ಲೋನ್ ಆಗುತ್ತೆ. ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, ಸೀದಾ ಉದ್ದಕ್ಕೆ ಟೋಟಲ್ ಇವ್ರ ಹತ್ರ ಇವತ್ತು ಸರ್ 5i20 ಇದೆಯಾ ನಿಮ್ಮ ಹತ್ರ? 6 ಇದೆ ಸರ್. 6 ಹೌದು ಸರ್. ಸರ್ ಇವಾಗ i20 ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಸರ್ ಆರಾಮಾಗಿ 15+ ಬರುತ್ತೆ ಸರ್. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 450 ಕೊಡೋಣ ಸರ್ ಫೈನಲ್. 450 ಫೈನಲ್. ಈ ಗಾಡಿ ಮಾತ್ರ ಎಷ್ಟು ಹೇಳಿದ್ರು ಕಡಿಮೆ, ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ. ಅದು ಕೂಡ ಡೀಸೆಲ್ ವೆಹಿಕಲ್. ಮಾಡಲ್ ಹೇಳಿ ಸರ್. ಸರ್ 2018 ಮಾಡಲು, ಸಿಂಗಲ್ ಓನರ್ ಗಾಡಿ. ಮೇನ್ಲಿ ರೆಡ್ ಕಲರ್, ನಿಮ್ಗೆ ಸ್ಪಾಯ್ಲರ್ ಕೂಡ ಇದೆ. ಸ್ಪೋರ್ಟಿ ಲುಕ್ ಮಾತ್ರ ಸೂಪರ್ ಆಗಿರುತ್ತೆ. ಈ ರೆಡ್ ಕಲರ್ ಲವ್ಲಿ ಸ್ವಿಫ್ಟ್ ಗೆ ZXi ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 650 ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀನಿ ಸರ್. ಸರ್ 6,50,000 ನೆಗೋಷಿಯಬಲ್ ಆಗುತ್ತೆ ಸರ್. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಆಯಿಲ್ ಸರ್ವಿಸ್. ಗಾಡಿಗೆ ಒಂದು ಸಿಂಗಲ್ ರೂಪಾಯಿ ಕೆಲಸ ಇಲ್ಲ. ಗಾಡಿಗೆ 1 ರೂಪಾಯಿ ಖರ್ಚು ಇಲ್ಲ. ಕ್ಲಾಸ್ ಗಾಡಿ. ಈ ZXi ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 520 ಕೊಡೋಣ ಸರ್ ಫೈನಲ್. 5,20,000 ಫೈನಲ್. ಹೌದು ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕಾರ್ ಲೈನ್ಸ್ ಹತ್ರ ಇದೀವಿ. ಸೊ ಈ ಶೋರೂಮ್ ಅಲ್ಲಿ ಸಾಕಷ್ಟು ಸಲ ಬಂದು ವಿಡಿಯೋ ಎಲ್ಲ ಮಾಡಿದ್ವಿ. ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ನ್ಯೂ ಕಾರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು, ಬ್ರಿಜಾ ಹುಡ್ಕೋರ್ಗೆ ಬ್ರಿಜಾ ಇದೆ, ವರ್ಣ ಇದೆ, ಹೋಂಡಾ ಸಿಟಿ, ಅಂಡ್ ನಿಮ್ಗೆ ಕ್ರೆಟಾ, ಅಂಡ್ ಅದೇ ತರ ನಿಮ್ಗೆ ಇಕೋ, ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ಬೆಲೆನೋ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಅಷ್ಟೇ ರೆಡಿ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಇವಾಗ ಕಾರ್ ಲೈನ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? ಕಂಪ್ಲೀಟ್ 45-50 ಕಾರ್ ಸ್ಟಾಕ್ ಇದೆ ಸರ್ ಕಂಪ್ಲೀಟ್ ಆಗಿ. ಅಂಡ್ ಸರ್, ಇವಾಗ ನಿಮ್ದು ಲೊಕೇಶನ್ ಹೇಳ್ಬಿಡಿ ಸರ್. ನಾಗರಬಾವಿ ಬಿಡಿಯಾ ಕಾಂಪ್ಲೆಕ್ಸ್ ಹತ್ರ, ಮರಳಾರಿ ಸ್ಟ್ಯಾಂಡ್ ಆಪೋಸಿಟ್ ಕಾರ್ ಲೈನ್ಸ್ ಅಂತ ಶೋರೂಮ್. ಅಂಡ್ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ 2007-8 ಇಂದ ಸ್ಟಾರ್ಟ್ ಆಗುತ್ತೆ. 2021-22 ತನಕ ಸಿಗುತ್ತೆ ಸರ್ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನೋಡ್ತಾ ಇರ್ಬೋದು, ಇವಾಗ ಫಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಬೊಲೆನೋ ಅಂತಾನೆ ಹೇಳ್ಬೋದು. ಸರ್ ಇದು ಕಾರ್ ಡೀಟೇಲ್ಸ್ ಹೇಳಿ ಸರ್. ಸರ್ 2020 ಮಾಡಲ್, ಸಿಂಗಲ್ ಓನರ್, 10,000 ಗಾಡಿ ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್, ಆಲ್ಫಾ ಟಾಪ್ ಎಂಡ್ ಗಾಡಿ. ಸರ್ ಇದು 750 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಓನ್ಲಿ 10,000 ಡ್ರೈವಿಂಗ್ ಅಷ್ಟೇ ಕಿಲೋಮೀಟರ್. ಬರೀ 10,000 ಕಿಲೋಮೀಟರ್ ಸರ್. 2020 ಮಾಡಲ್. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸ್ವಲ್ಪ ಬ್ರ್ಯಾಂಡ್ ನ್ಯೂ ಶೇಪ್ ಇದು. ಸೊ ಹಳೆ ಬೆಲೆನಾಗೋ ಮತ್ತೆ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು, ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಡೈಮಂಡ್ ಕಟ್ ಅಂತಾನು ಹೇಳ್ಬೋದು. ಅಂಡ್ ಗಾಡಿ ಎಲ್ಲ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಅಂಡ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಫುಲ್ ಟಾಪ್ ಎಂಡ್ ಗಾಡಿ ಅಲ್ವಾ ಸರ್ ಇದು? ಫುಲ್ ಟಾಪ್ ಎಂಡ್ ಸರ್. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು? 6.5 ಲಕ್ಷ ಲೋನ್ ಆಗುತ್ತೆ ಗಾಡಿಗೆ. 6.5 ಲಕ್ಷ. ಸರ್ ಇವಾಗ ಜಾಸ್ತಿ ಓಡಿಲ್ಲ ಕಾರು? 10,000 ಸರ್. 10,000 ಕಿಲೋಮೀಟರ್. ನೋಡ್ತಾ ಇರ್ಬೋದು, ತೋರಿಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಬಂದು ವ್ಯಾಪಾರ ಮಾಡ್ಕೊಳ್ಳಿ. ಹೌದು, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ ಅಂಡ್ ಸೆನ್ಸರ್ಸ್, ಡಿಫಾಗರ್, ಟಾಪ್ ಎಂಡ್ ಗಾಡಿ ಸರ್. ಫುಲ್ ಟಾಪ್ ಎಂಡ್ ಗಾಡಿ. ಸರ್ ಇನ್ನೂ ಒಂದ್ಸಲ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 730 ಫೈನಲ್ ಕೊಡೋಣ ಸರ್. 7,30,000 ಫೈನಲ್. ಓಕೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇಲ್ಲಿ ನಿಸಾನ್ ಟೆರಾನೋ ಇದೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಮಿಲರ್ ಆಗಿ ನಿಮ್ಗೆ ಡಸ್ಟರ್ ತರನೇ ಕಾಣಿಸುತ್ತೆ. ಸರ್ ಹೇಳಿ ಡೀಟೇಲ್ಸ್. ಸರ್ 2014 ಮಾಡಲ್, ಟಾಪ್ ಎಂಡ್ ಗಾಡಿ. ಸೆಕೆಂಡ್ ಓನರ್, 1 ಲಕ್ಷ ಡ್ರೈವ್ ಆಗಿದೆ ಗಾಡಿ. ಸರ್ ಇದು 525 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 5,25,000 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸರ್ ಇವಾಗ ಇದು ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? 20 ಬರುತ್ತೆ ಸರ್. 20 ಆರಾಮಾಗಿ ಬರುತ್ತೆ. ಸರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಸರ್. ಓಕೆ.
ಅಂಡ್ ಇನ್ಸೂರೆನ್ಸ್ ಏನಿದೆ ಸರ್ ಇದು? ಸರ್ ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಹೌದು ಸರ್, ಫ್ರೆಶ್ ಇನ್ಶೂರೆನ್ಸ್. ಓಕೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಸೂಪರ್ ಆಗಿದೆ ಸರ್. ಇವಾಗ ಈ ಗಾಡಿಗೆ ಇಯರ್ ಅಂಡ್ ಸೇಲ್ ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಡ್ತೀನಿ. 5 ಲಕ್ಷ ಫೈನಲ್ ಕೊಡ್ತೀನಿ ಸರ್. 5 ಲಕ್ಷ ಫೈನಲ್? ಹೌದು ಸರ್. ಓಕೆ. ಸೊ ನೋಡ್ತಾ ಇರ್ಬೋದು, ಈ ಗಾಡಿನ 5 ಲಕ್ಷ ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಲಾಯ್ ವೀಲ್ಸ್ ಇದೆ ಗಾಡಿಯಲ್ಲಿ. ಅಂಡ್ ಗಾಡಿ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಸ್ಪೋರ್ಟಿ ಲುಕ್ ತರಾನೇ ಕಾಣಿಸುತ್ತೆ. ಅಂಡ್ ಸಿಮಿಲರ್ ಆಗಿ ಇದು ಕೂಡ ಡಸ್ಟರ್ ತರಾನೇ ಬರುತ್ತೆ ನಿಮ್ಗೆ. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸರ್ ಇವಾಗ ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ ಸರ್? ಆಗುತ್ತಾ, ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ ಸರ್ ಗಾಡಿಗೆ. 4 ಲಕ್ಷ ಲೋನ್ ಆಗುತ್ತೆ? ಹೌದು ಸರ್. ಓಕೆ ಓಕೆ. 5 lakhs ಫೈನಲ್ ಪ್ರೈಸ್? ಫೈನಲ್ ಪ್ರೈಸ್ ಸರ್. ಓಕೆ. ಅಂಡ್ ಅದೇ ತರ ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ, ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ಮಿಡಿಲ್ ವೇರಿಯಂಟ್, ಮೋಸ್ಟ್ ಮನಿ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಮಿಡಿಲ್ ವೇರಿಯಂಟ್ ಸಿಗೋದ್ ಕಡಿಮೆ, ಎಲ್ಲ ಟಾಪ್ ಎಂಡ್ ಸಿಗ್ತಾ ಇರುತ್ತೆ. ಮಿಡಿಲ್ ವೇರಿಯಂಟ್ ಹುಡ್ಕೋರ್ಗೆ ದಿ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಮೈಲೇಜ್ ಬರುತ್ತೆ ನಿಮ್ಗೆ, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ ಈ ವೆಹಿಕಲ್ ಗೆ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 60,000 ಶೋರೂಮ್ ಗಾಡಿ, ಕಿಲೋಮೀಟರ್ ಮೈಲೇಜ್. ಓಕೆ ಸರ್ ಗಾಡಿ 20+ ಮೈಲೇಜ್ ಇದೆ. ಓಕೆ. ವಿಡಿಯೋ ಆಪ್ಷನಲ್, 2 ಏರ್ ಬ್ಯಾಗ್ ಎಲ್ಲ ಗಾಡಿಗೆ ಬರುತ್ತೆ. ವಿಡಿಯೋ ಆಪ್ಷನಲ್? ಆಪ್ಷನಲ್, ಹೌದು ಸರ್. ಸರ್ 60,000 ಕಿಲೋಮೀಟರ್ ಆಗಿರೋದು ಸರ್. 60,000 ಕಿಲೋಮೀಟರ್ ಆಗಿರೋದು. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ? ಹೌದು ಸರ್. ಸರ್ ಇವಾಗ ಈ ವಿಟಾರಾ ಬ್ರಿಜಾಗೆ ಒಂದು ಒಳ್ಳೆ ಪ್ರೈಸ್ ಸರ್ 920 ಕೊಡ್ತೀವಿ ಸರ್ ಗಾಡಿ. 9,20,000. ಸರ್ ಒಂದು 6.5-7 ಲಕ್ಷ ಲೋನ್ ಆಗುತ್ತಾ? ಆಗುತ್ತೆ ಸರ್, ಆರಾಮಾಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಡೀಸೆಲ್ ಕಾರು, ಬರೀ 60,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಈ ವೆಹಿಕಲ್. ಅಂಡ್ ಗಾಡಿ ತುಂಬಾ ಕ್ಲೀನ್ ಆಗಿದೆ. ಸೊ ಇದು ಬಂದ್ಬಿಟ್ಟು VDI ಆಪ್ಷನಲ್. ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ನಾವು ಬ್ರಿಜಾ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, ದಿ ಬೆಸ್ಟ್ ಕಾರು. ಇವಾಗ ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ 60,000 ಓಡಿರೋ ಬ್ರಿಜಾ ಕಾರು ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕರು ಸಿಗೋದೇ ಇಲ್ಲ. ಅದು ಕೂಡ ನಿಮ್ಗೆ ಈ ಕಾರ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಸರ್ 9,50,000? 9,20,000 ಕೊಡೋಣ ಸರ್. 920 ಫೈನಲ್? ಹೌದು ಸರ್. ಹುಂಡೈ ವರ್ಣ ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ 2013 ಮಾಡಲ್ಲ. ಓಕೆ. ಸೆಕೆಂಡ್ ಓನರ್. ಓಕೆ. ಸರ್ 525 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 5,25,000 ನೆಗೋಷಿಯಬಲ್ ಆಗುತ್ತೆ. SX ಸರ್ ಇದು? ಹೌದು ಸರ್, SX. ಡೀಸೆಲ್ SX 5,25,000 ನೆಗೋಷಿಯಬಲ್. ಸೊ ನಿಮ್ಗೆ SX ಅಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಅಂಡ್ ಈ ಕಾರು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 78,000 ಕಿಲೋಮೀಟರ್ ರನ್ ಆಗಿದೆ. 78,000 ಕಿಲೋಮೀಟರ್ ರನ್ ಆಗಿದೆ. ಸರ್ ಇನ್ನೊಂದ್ಸಲ ಏನಾರ ನೆಗೋಷಿಯಬಲ್ ಆಗುತ್ತಾ ಫೈನಲ್? ಮಾಡ್ಕೊಡೋಣ ಸರ್. ಓಕೆ. ಏನ್ ಹೇಳಿದ್ ಪ್ರೈಸ್ ಸರ್? 525 ಮಾಡ್ಕೊಡೋಣ ಸರ್. ಓಕೆ ಓಕೆ. ಅಂಡ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಹೋಂಡಾ ಸಿಟಿ SB ವೇರಿಯಂಟ್. ನೀವು ಹೋಂಡಾ ಸಿಟಿಯಲ್ಲಿ ಆಲ್ಮೋಸ್ಟ್ ನೀವು ಪೆಟ್ರೋಲ್ ಗಾಡಿಗಳು ನೋಡಿರ್ತೀರಾ, ಬಟ್ ಇದು ID ಟೆಕ್ ಡೀಸೆಲ್ ಇಂಜಿನ್, ಅದು ಕೂಡ ಮಿಡಿಲ್ ವೇರಿಯಂಟ್. ನಿಮ್ಗೆ ಆಲ್ಮೋಸ್ಟ್ ಇದು ಹುಡುಕಿದ್ರು ಕೂಡ ಸಿಗಲ್ಲ ಈ ಕಾರ್ ಬಂದ್ಬಿಟ್ಟು. ಕಾರ್ ಎಲ್ಲ ಯಾವ ತರ ಅಂತ ಒಳಗೆ ನೋಡ್ಬಿಡೋಣ ಬನ್ನಿ. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್. ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಈ ಹೋಂಡಾ ಸಿಟಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 92,000 ಶೋರೂಮ್ ರೆಕಾರ್ಡೆಡ್. 92,000 ಶೋರೂಮ್ ರೆಕಾರ್ಡೆಡ್. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಓನರ್, 2014 ಮಾಡಲ್ಲ. 14 ಮಾಡಲು, ಸೆಕೆಂಡ್ ಓನರ್. ಹೌದು ಸರ್. 92,000 ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಅದು ಕೂಡ ಡೀಸೆಲ್ ಕಾರು? ಹೌದು ಸರ್. ಸರ್ ಇವಾಗ ಹೋಂಡಾ ಡೀಸೆಲ್ ಆರಾಮಾಗಿ ಒಂದು ರೇರು ಸರ್. ಹೌದು, ಆರಾಮಾಗಿ 22 ಬರುತ್ತಲ್ಲ? ಹೌದು ಸರ್. ಸೇಮ್ ಇದು ಕೂಡ ಹುಂಡೈ ವರ್ಣ ತರಾನೇ ಸೇಮ್. ಅಂಡ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 570 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5,70,000 ಸ್ವಲ್ಪ ನೆಗೋಷಿಯಬಲ್. ಹೌದು ಸರ್. ಅಂಡ್ ಅದೇ ತರ ಹುಂಡೈ ಕ್ರೆಟಾ, ಅದು ಕೂಡ ಮಿಡಿಲ್ ವೇರಿಯಂಟ್ ಇದೆ. ನೋಡ್ತಾ ಇರ್ಬೋದು ನಿಮ್ಗೆ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2018 ಮಾಡಲ್ಲ. ಓಕೆ. 26,000 ಓಡಿದ ಗಾಡಿ. ಓಕೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಓಕೆ. 9.5 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸರ್ 18 ಮಾಡಲ ಇದು? 18 ಮಾಡಲ್ಲ ಸರ್. ಸರ್ ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್, ಮಿಡ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್. 26,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸರ್ ಇದು 1.6 ಅಲ್ವಾ ಪೆಟ್ರೋಲ್? ಹೌದು ಸರ್. ಹೌದು. 26,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ನೋಡ್ತಾ ಇರ್ಬೋದು ಜಾಸ್ತಿ ಓಡಿಲ್ಲ ಕಾರು. ಆಸ್ ಇಟ್ ಇಸ್ ಶೋರೂಮ್ ಕಂಡೀಷನ್ ಅಲ್ಲೇ ಇದೆ. ಒಳಗಡೆ ಕೂಡ ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ನೋಡ್ತಾ ಇರ್ಬೋದು ನಿಮ್ಗೆ ಲೆದರ್ ಇಂಟೀರಿಯರ್ಸ್, 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ನಿಮ್ಗೆ 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಚೈಲ್ಡ್ ಲಾಕ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಆಲ್ಮೋಸ್ಟ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ, ಕಡಿಮೆ ಓಡಿರೋ ಕಾರು. ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಈ ಹುಂಡೈ ಕ್ರೆಟಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 925 ಕೊಟ್ಬಿಡೋಣ ಸರ್. 9,25,000 ಫೈನಲ್? ಸರ್. ಓಕೆ. ಸೊ ನೋಡ್ತಾ ಇರ್ಬೋದು 9,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ.
ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ಸೂರೆನ್ಸ್ ಏನ್ ರನ್ನಿಂಗ್ ಇದೆಯಾ ಸರ್? ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ 9,25,000 ಹೌದು ಸರ್. 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಮಾರುತಿ ಸುಜುಕಿ ಇಕೋ ಹುಡ್ಕೋರ್ಗೆ ಸ್ಟಾರ್ ಇದೆ, ಇಕೋ ಸ್ಟಾರ್ ಯಾವ ಸರ್ ಮಾಡ್ಲಿಲ್ಲ ಸರ್? 2020 ಮಾಡಲು ಸಿಂಗಲ್ ಓನರ್, 60,000 ಓಡಿದೆ, 4 ಬ್ರಾಂಡ್ ನ್ಯೂ ಟೈರ್. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಗಾಡಿಲಿ ಒಂದು 60,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. JBL ಸ್ಪೀಕರ್ ಎಲ್ಲ ಇದೆ, 7 ಸೀಟರ್ ಗಾಡಿ ಕ್ಲಾಸ್ ಆಗೈತೆ ಸರ್. 525 ಹೇಳ್ತೀವಿ, ಸ್ವಲ್ಪ ನೆಗೆಷಿಯೇಟ್ ಮಾಡಿ ಕೊಡ್ತೀನಿ ಸರ್. 5,25,000 ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಓಕೆ ಸರ್, ಇದು 20 ಮಾಡಲ ಇದು? ಹೌದು ಸರ್. ಸೊ ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಬರುತ್ತೆ, ನಿಮ್ಗೆ ಫ್ರಂಟ್ ಗಾರ್ಡ್ ಕೂಡ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಬಾಡಿ ಲೈನ್ ನೋಡಬಹುದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸರ್ ಇವಾಗ ಈ ಗಾಡಿಯಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತಲ್ಲ? ಹೌದು ಸರ್, ಸಿಂಗಲ್ ಏರ್ ಬ್ಯಾಗ್. ಸೊ ನೋಡ್ತಾ ಇರ್ಬೋದು, ಮುಂಚೆ ಬರೋ ಗಾಡಿಗಳಿಗೆ ಸಿಂಗಲ್ ಏರ್ ಬ್ಯಾಗ್ ಸಿಗಲ್ಲ. ಸೊ ಇವಾಗ ಬರೋ ಗಾಡಿಗಳಿಗೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಸಿಗುತ್ತೆ. ಅಂಡ್ ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಫ್ಯಾಮಿಲಿಗೆ ಮಾತ್ರ ದಿ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಅಂಡ್ ಥರ್ಡ್ ರೋ. ಸರ್ ಇವಾಗ ಈ ಇಕೋ ಸ್ಟಾರ್ ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? 490 ಕೊಡೋಣ ಸರ್ ಫೈನಲ್. 4,90,000 ಗೆ ಫೈನಲ್? ಹೌದು ಸರ್. ಓಕೆ, ಲೋನ್ ಆಗುತ್ತೆ ಸರ್? ಸರ್ 4 ಲಕ್ಷ ಲೋನ್ ಆಗುತ್ತೆ ಸರ್. 4 ಲಕ್ಷ ಲೋನ್ ಆಗುತ್ತೆ. ಅಂಡ್ 90,000 ಕಟ್ಬಿಟ್ರೆ ಸಾಕು, ನಿಮ್ಗೆ ಬ್ರ್ಯಾಂಡ್ ನ್ಯೂ ಇಕೋ ಸ್ಟಾರ್ ಸಿಗುತ್ತೆ. ಸಿಂಗಲ್ ಏರ್ ಬ್ಯಾಗ್ ಇರುವಂತ ವೆಹಿಕಲ್, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಯಲ್ಲಿ. ಹೌದು ಸರ್. ಸೊ ನಿಮ್ಗೆ ಇಲ್ಲೊಂದು ಸಿಯಾಜ್, ಅದು ಕೂಡ ಡೀಸೆಲ್ ಟಾಪ್ ಅಂಡ್ ವೆಹಿಕಲ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2016 ಮಾಡಲ್, 92,000 ಕಿಲೋಮೀಟರ್ ರನ್ ಆಗಿದೆ. ZA ಪ್ಲಸ್ ಪುಷ್ಪಟನ್ ಬರುತ್ತೆ, ಫುಲ್ ಟಾಪ್ ಅಂಡ್ ಗಾಡಿ. 630 ಹೇಳ್ತೀವಿ, ನೆಗೆಷಿಯಬಲ್ ಆಗುತ್ತೆ ಸರ್ ಗಾಡಿ. ಸರ್ 6,30,000 ನೆಗೆಷಿಯಬಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 6,30,000 ನೆಗೆಷಿಯಬಲ್ ಆಗುತ್ತೆ. ಅಂಡ್ ನಿಮ್ಗೆ ಕಂಪನಿ ಫಿಟೆಡ್ ಇದು ಕಾರ್ಗೆ ಬಂದ್ಬಿಡುತ್ತೆ, ಅಲಾಯ್ ವೀಲ್ಸ್. ಸೊ ಏನು ಹೇಳದೇ ಬೇಕಾಗಿಲ್ಲ, ಒಳಗಡೆ ನೋಡಿದ್ರೆ ಸಾಕು ಕಾರ್ ಕಂಡೀಷನ್ ಎಲ್ಲ ಯಾವ ತರ ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಅಂಡ್ ಇದು ಬಂದ್ಬಿಟ್ಟು ಲಕ್ಸುರಿ ವೆಹಿಕಲ್, ಸೆಡಾನ್ ಡೀಸೆಲ್ ಕಾರು ಸಿಯಾಜ್. ಅಂಡ್ ಸರ್ ಈ ಸಿಯಾಜ್ ಗೆ ಒಂದ್ಸಲ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಸರ್ 16 ಕೊಡೋಣ ಸರ್. 16 ಮಾಡ್ಲು. ಓಕೆ, ZA ಪ್ಲಸ್ 16 ಕೊಡ್ತೀನಿ ಸರ್ ಫೈನಲ್. 16 ಮಾಡ್ಲು ZA ಪ್ಲಸ್ ಫುಲ್ ಟಾಪ್ ಅಂಡ್ ಗಾಡಿ. ಹೌದು ಸರ್, ಫುಲ್ ಟಾಪ್ ಅಂಡ್. 6,10,000 ಫೈನಲ್ ಸರ್. ಓಕೆ. ಅಂಡ್ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆಯಾ ಸರ್? ಸರ್ 2016 ಮಾಡಲ್ಲ. ಓಕೆ, ಸೆಕೆಂಡ್ ಓನರ್, 60,000 ಶೋರೂಮ್ ಟ್ರ್ಯಾಕ್ ಗಾಡಿ. ಸರ್ 16 ಮಾಡಲು ಸೆಕೆಂಡ್ ಓನರ್, 60,000 ಶೋರೂಮ್ ಟ್ರ್ಯಾಕ್ ಇದೆ ಗಾಡಿಯಲ್ಲಿ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸಿಲ್ವರ್ ಕಲರ್, ನಿಮ್ಗೆ ಕ್ಲಾಸ್ ಆಗಿದೆ, ಕ್ಲೀನ್ ಆಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಸರ್ 550 ಹೇಳ್ತೀವಿ, ನೆಗೆಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಸರ್ 5,50,000 ನೆಗೆಷಿಯಬಲ್ ಮಾಡಿ ಕೊಡ್ತೀನಿ ಸರ್. 5,50,000 ನೆಗೆಷಿಯಬಲ್ ಮಾಡಿ ಕೊಡ್ತಾರೆ, ನೋಡ್ತಾ ಇರ್ಬೋದು. ಅಂಡ್ ಪವರ್ ಸ್ಟೀರಿಂಗ್, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ. ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ನಿಮ್ಗೆ. 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇವಾಗ ಸ್ವಿಫ್ಟ್ ಪೆಟ್ರೋಲ್ ಒಂದು ಒಳ್ಳೆ ಮೈಲೇಜ್ ಬರ್ತಲ್ಲ ಸರ್? ಹೌದು ಸರ್, 18 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಓಕೆ, ಮೇಂಟೆನೆನ್ಸ್ ಕೂಡ ಕಡಿಮೆ, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ ಈ ವೆಹಿಕಲ್ ಗೆ. ಅಂಡ್ ಲೋ ಮೇಂಟೆನೆನ್ಸ್. ಫೈನಲ್ ಪ್ರೈಸ್ ಇಯರ್ ಎಂಡ್ ಸೇಲ್ ಗೆ ಕೊಟ್ಬಿಡಿ ಸರ್. 525 ಕೊಡೋಣ ಸರ್ ಫೈನಲ್. 5,25,000 ಫೈನಲ್ ಲೋನ್ ಆಗುತ್ತೆ. ಆಗುತ್ತೆ ಸರ್, 450 ಲೋನೇ ಆಗುತ್ತೆ ಸರ್ ಗಾಡಿಗೆ. ಸಾಕಷ್ಟು ಜನ ಎಲ್ಲ ಪೋಲೋಗೆ ಕಮೆಂಟ್ಸ್ ಎಲ್ಲ ಮಾಡಿದ್ರ, ನೋಡ್ತಾ ಇರ್ಬೋದು. ಪೋಲೋಗೆ ಕಮೆಂಟ್ ಮಾಡಿರೋರಿಗೆ ಒಂದು ಲಕ್ಸುರಿ ಕಾರು ಸೂಪರ್ ಆಗಿದೆ, ಅದು ಕೂಡ ಟಾಪ್ ಎಂಡ್ ಕಾರ್ ನಿಮ್ಗೆ. ಅಂಡ್ ಯಾವ್ದು ಮಾಡ್ಲು ಡೀಸೆಲ್ ಪೆಟ್ರೋಲ್ ಸರ್? ಸರ್ 2016 ಡೀಸೆಲ್ ಐಲೈನ್ ಗಾಡಿ, ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ವೆಹಿಕಲ್. ಓಕೆ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಗೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ? ಹೌದು ಸರ್. ಸರ್ ಇದು ಹೈಲೈನ್ ಟಾಪ್ ಎಂಡ್ ಡೀಸೆಲ್? ಹೌದು ಸರ್, ಡೀಸೆಲ್. ಸರ್ ಮಾಡ್ಲು ಸರ್ ಇದು? ಸರ್ 2016 ಮಾಡ್ಲು. ಹಾ ಸರ್. ಸೊ ನೋಡ್ತಾ ಇರ್ಬೋದು, 2016 ಮಾಡ್ಲು. ನಿಮ್ಗೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಸರ್ ಇವಾಗ ಈ ಕಾರ್ದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 6 lakhs ಹೇಳ್ತೀವಿ, ನೆಗೆಷಿಯಬಲ್ ಕೊಡ್ತೀವಿ ಸರ್. 6 lakhs ನೆಗೆಷಿಯಬಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, 6 lakhs ನೆಗೆಷಿಯಬಲ್ ಆಗುತ್ತೆ ನಿಮ್ಗೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಹುಂಡೈ i20 ಗ್ರೇ ಕಲರ್ ಇದೆ, ನೋಡ್ತಾ ಇರ್ಬೋದು. ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಮಿಡಲ್ ವೇರಿಯಂಟ್ ಸರ್ ಇದು? ಸರ್ ಮಿಡ್ ವೇರಿಯಂಟ್ ಇದು. ಓಕೆ, ಎಷ್ಟು ರನ್ ಆಗಿದೆ ಇದು? ಡೀಸೆಲ್ ಪೆಟ್ರೋಲ್ ಸರ್? 86 ಪೆಟ್ರೋಲ್. ಓಕೆ, 2020 ಮಾಡಲ್. 20 ಮಾಡಲು? 20 ಮಾಡಲ್ ಇದು? ಹೌದು ಸರ್. 86 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, 83 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿಗೆ. 2 ಏರ್ ಬ್ಯಾಗ್ ಬರುತ್ತೆ ಸರ್. ಸರ್ ಈ ಗಾಡಿದು ಓನರ್ಶಿಪ್ ಏನಾಗಿದೆ ಸರ್? ಓನರ್ಶಿಪ್ ಸರ್ ಸಿಂಗಲ್ ಓನರ್.
ಸಿಂಗಲ್ ಓನರ್ ಸರ್. ಸರ್ ಇವಾಗ ಈ 20 ಮಾಡಲು i20 ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 675 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 6,75,000 ನೆಗೋಷಿಯಬಲ್. ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಲೋನ್ ಆಗುತ್ತೆ ಆರಾಮಾಗಿ. ಲೋನ್ ಆಗುತ್ತೆ ಸರ್, 6 lakhs ಲೋನ್ ಆಗುತ್ತೆ ಸರ್ ಗಾಡಿ. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ಹೋಂಡಾ ಜಾಜ್ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಓಕೆ. ಎಷ್ಟು ರನ್ ಆಗಿದೆ? 20+ ಮೈಲೇಜ್ ಬರುತ್ತೆ ಗಾಡಿ. ಓಕೆ. 90,000 ರನ್ ಆಗಿದೆ ಗಾಡಿ. ಓಕೆ. ಸೆಕೆಂಡ್ ಓನರ್ ವೆಹಿಕಲ್, 2016 ಮಾಡಲ್. 16 ಮಾಡಲು ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಟಾಪ್ ಎಂಡ್ ಅಂತ. 20+ ಮೈಲೇಜ್ ಬರುವಂತ ವೆಹಿಕಲ್ ಹೋಂಡಾ ಜಾಜ್. ಹೋಂಡಾ ಕಾರ್ಸ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಸೊ ನಿಮ್ಗೆ 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ, ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಈ ಹೋಂಡಾ ಜಾಜ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 5 lakhs ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 5 lakhs ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 5 lakhs ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸರ್ ಕಾರು ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೋ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸರ್. ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆಯಲ್ಲ? ಹೌದು ಸರ್, ಸಿಗುತ್ತೆ. ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು i20 ಇದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ವೈಟ್ ಕಲರ್ ಸರ್. 2017 ಮಾಡಲ್. 4 ಬ್ರ್ಯಾಂಡ್ ನ್ಯೂ ಟೈರ್, ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿಲಿ. 82,000 ರನ್ ಆಗಿದೆ. ಶೋರೂಮ್ ಇಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ. ಅಷ್ಟು ಆಪ್ಷನಲ್ 6 ಇಯರ್ ಬ್ಯಾಗ್ ವೆಹಿಕಲ್ ಇದು. 7 lakh ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 7 lakh ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಬಟನ್ ಸ್ಟಾರ್ಟ್ ವೆಹಿಕಲ್, ಟಾಪ್ ಎಂಡ್. ಓಕೆ. ಸೊ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ವೆಹಿಕಲ್, ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಒಂದಲ್ಲ ಎರಡಲ್ಲ, ಟೋಟಲ್ 3 i20, ಅದು ಕೂಡ ವೈಟ್ ಕಲರ್ ಇದೆ ನಿಮ್ಗೆ. ಅಂಡ್ ಈ ಕಾರ್ ಓನರ್ಶಿಪ್ ಏನಾಗಿದೆ ಸರ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಅನ್ಯೂಸ್ ಸ್ಟೆಪ್ನಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. 6 ಇಯರ್ ಬ್ಯಾಗ್ ವೆಹಿಕಲ್ ಸರ್. 6 ಇಯರ್ ಬ್ಯಾಗ್ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ, ನಿಮ್ಗೆ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಇವಾಗ ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ ಸರ್? 6 lakh ಲೋನ್ ಆಗುತ್ತೆ ಸರ್ ಗಾಡಿಗೆ. 6 lakhs ಲೋನ್ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು ಸೀದಾ ಉದ್ದಕ್ಕೆ ಟೋಟಲ್ ಇವ್ರ ಹತ್ರ ಇವತ್ತು ಸರ್ 5 i20 ಇದೆಯಾ ನಿಮ್ಮ ಹತ್ರ? 6 ಇದೆ ಸರ್. 6 ಹೌದು ಸರ್. ಸೊ ಇನ್ನೂ ಒಂದು ವೈಟ್ ಕಲರ್ i20, ಅದು ಕೂಡ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ಎರಡು ಕೂಡ. ಅಂಡ್ ಯಾವ ಸರ್ ಮಾಡಲ್ ಇದು? ಸರ್ 2017 ಸಿಂಗಲ್ ಓನರ್ ಗಾಡಿ. ಫಾಸ್ಟಾ. ಓಕೆ ಓಕೆ. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್. ರನ್ ಆಗಿದೆ ಸರ್? ಸರ್ ಇದು 86,000 ರನ್ ಆಗಿದೆ. 86,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನಿಮ್ಗೆ ಸ್ಪಾಯ್ಲರ್ ಕೂಡ ಬರುತ್ತೆ ಗಾಡಿಯಲ್ಲಿ. ಫುಲ್ ಟಾಪ್ ಎಂಡ್ ಗಾಡಿ ಇದು ಕೂಡ. ಸೊ ಇದ್ರಲ್ಲೂ ಕೂಡ ಸರ್ 6 ಇಯರ್ ಬ್ಯಾಗ್ ಬರುತ್ತಾ ಸರ್? 2 ಇಯರ್ ಬ್ಯಾಗ್ ಗಾಡಿ ಸರ್ ಇದು. 2 ಇಯರ್ ಬ್ಯಾಗ್. ಹೌದು ಸರ್. ಸೊ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಈ i20 ಗೆ ಏನ್ ಪ್ರೈಸ್ ಕೊಡ್ತೀವಿ ಸರ್? 7 lakh ನೆಗೋಷಿಯಬಲ್ ಕೊಡ್ತೀವಿ ಸರ್. 7 lakh ನೆಗೋಷಿಯಬಲ್ ಆಗುತ್ತೆ. 6 lakh ಲೋನ್ ಆಗುತ್ತೆ ಗಾಡಿಗೆ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. ಅಂಡ್ ಅದೇ ತರ ಇನ್ನೂ ಒಂದು i20 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2019 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಓಕೆ ಸರ್. ಮಿಡ್ ವೇರಿಯಂಟ್ ಗಾಡಿಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಗಾಡಿ ತುಂಬಾ ನೀಟಾಗಿ ಸೂಪರ್ ಆಗಿದೆ. ಅಲವೆನ್ಸ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಓಕೆ. 92,000 ಶೋರೂಮ್ ರೆಕಾರ್ಡ್ ಇದೆ ಗಾಡಿ. ಓಕೆ. ಇದು 750 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 750 ನೆಗೋಷಿಯಬಲ್ ಕೊಡ್ತೀವಿ ಸರ್. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಟೈರ್ ಕಂಡೀಷನ್. ನಿಮ್ಗೆ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಆಲ್ಮೋಸ್ಟ್ 95% ಎಲ್ಲ ಗಾಡಿಗಳದ್ದು ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದ್ದೇ ಇರುತ್ತೆ. 100% ಕೂಡ ಲೋನು ಕೂಡ ಮಾಡ್ಕೊಟ್ಬಿಡ್ತಾರೆ. ಅದು ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಈ ವೆಹಿಕಲ್ ಗೆ ಸರ್ 735 ಕೊಡ್ತೀವಿ ಸರ್ ಫೈನಲ್. 7,35,000 ಫೈನಲ್. ಹೌದು ಸರ್. ಓಕೆ. ಅಂಡ್ ಅದೇ ತರ ಗ್ರ್ಯಾಂಡ್ ಹುಂಡೈ i10 1.2 ಪೆಟ್ರೋಲ್ ಸರ್ ಇದು? ಹೌದು ಸರ್, ಪೆಟ್ರೋಲ್. 2016 ಮಾಡಲ್. ಓಕೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 16 ಮಾಡಲು 1.2 ಪೆಟ್ರೋಲ್. 60,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಸರ್ ಗಾಡಿ. 60,000 ಸ್ಪೋರ್ಟ್ಸ್ ವರ್ಷನ್. ಅಂಡ್ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಅಡಿಷನಲ್ ಆಗಿ ಎಲ್ಲ ಬರುತ್ತೆ. ಸರ್ ಇವಾಗ i20 ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಸರ್ ಆರಾಮಾಗಿ 15+ ಬರುತ್ತೆ ಸರ್. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 450 ಕೊಡೋಣ ಸರ್ ಫೈನಲ್. 450 ಫೈನಲ್ ಸರ್. ಅಂಡ್ ಇಲ್ಲಿ ಈ ಗಾಡಿ ಮಾತ್ರ ಎಷ್ಟು ಹೇಳಿದ್ರು ಕಡಿಮೆ, ನಿಮ್ಗೆ ಆಲ್ಮೋಸ್ಟ್ ಸಿಗದೇ ಇಲ್ಲ. ಅದು ಕೂಡ ಡೀಸೆಲ್ ವೆಹಿಕಲ್. ಮಾಡಲ್ ಹೇಳಿ ಸರ್. ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಆಲ್ಮೋಸ್ಟ್ ಇದಾದ್ಮೇಲೆ ಸ್ಟಾಪ್ ಆಗಿದೆ ಅನ್ಸುತ್ತೆ. ಲಾಸ್ಟ್ ವೇರಿಯಂಟ್. ಹೌದು ಸರ್. ಸಿಂಗಲ್ ಓನರ್. 18 ಮಾಡಲು. 18 ಮಾಡಲ್. ವಿಡಿಯೋ ಆಪ್ಷನಲ್ ಸರ್. ಸೊ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಹುಡುಕಿದ್ರು ಸಿಗಲ್ಲ ಬಜಾರಲ್ಲಿ ನಿಮ್ಗೆ. ಅಂಡ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 92,000 ರನ್ ಆಗಿದೆ. ಓಕೆ. 2 ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಓಕೆ. ಗಾಡಿ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 7 lakh ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 7 lakh ನೆಗೋಷಿಯಬಲ್ ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು 7 lakh ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಡೀಸೆಲ್ ವೆಹಿಕಲ್ ಮೈನ್ಲಿ. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, ಅದು ಕೂಡ ರೆಡ್ ಕಲರ್, ಅದು ಕೂಡ ಸಿಂಗಲ್ ಓನರ್, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್.
7 lakhs ನೆಗೋಷಿಯಬಲ್ ಸರ್? ಹೌದು ಸರ್. ಲೋನ್ ಆರಾಮಾಗಿ ಆಗುತ್ತೆ? ಆರಾಮಾಗಿ 6 lakh ಲೋನ್ ಆಗುತ್ತೆ ಸರ್ ಗಾಡಿಗೆ. ಓಕೆ. ಸೊ ನಾವು ವಿಡಿಯೋ ಮಾಡ್ಬೇಕಾದ್ರೆ ಇವಾಗ್ಲೇ ಫ್ರೆಶ್ ಆಗಿ ಬಂದ್ಬಿಟ್ಟಿದೆ ಗಾಡಿ, ನೋಡ್ತಾ ಇರ್ಬೋದು. ಅದು ಕೂಡ ರೆಡ್ ಕಲರ್ ವಿಟಿ. ಇದು ಪೆಟ್ರೋಲ್ ಇಂಜಿನ್ ಸರ್? ಇದು ಹಣ ಪೆಟ್ರೋಲ್ ಇಂಜಿನ್ ವಿಟಿ. ಸರ್ ಎಷ್ಟು ರನ್ ಆಗಿದೆ ಇದು ಪೆಟ್ರೋಲ್ ಗಾಡಿ? ಹಣ 53,000 ಕಿಲೋಮೀಟರ್ ರನ್ ಆಗಿದೆ ಸರ್ ಈ ಗಾಡಿ. ಮಾಡ್ಲಿ ಯಾವ್ದು ಸರ್ ಇದು? 2017 ಸಿಂಗಲ್ ಓನರ್ ZXi ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ ಸರ್ ಬ್ರ್ಯಾಂಡ್ ನ್ಯೂ ಟೈರ್ 4, ಫ್ರೆಶ್ ಇನ್ಸೂರೆನ್ಸ್, ಫ್ರೆಶ್ ಆಯಿಲ್ ಸರ್ವಿಸ್. ಓಕೆ. ಸೊ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಸರ್. ಬಟನ್ ಸ್ಟಾರ್ಟ್ ಇದು? ಹೌದು ಸರ್. ಸೊ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಮೇನ್ಲಿ ರೆಡ್ ಕಲರ್ ನಿಮ್ಗೆ ಸ್ಪಾಯ್ಲರ್ ಕೂಡ ಇದೆ. ಸ್ಪೋರ್ಟಿ ಲುಕ್ ಮಾತ್ರ ಸೂಪರ್ ಆಗಿರುತ್ತೆ. ಈ ರೆಡ್ ಕಲರ್ ಲವ್ಲಿ ಸ್ವಿಫ್ಟ್ ಗೆ ZXi ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? 650 ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀನಿ ಸರ್. ಸರ್ 6,50,000 ನೆಗೋಷಿಯಬಲ್ ಆಗುತ್ತೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಆಯಿಲ್ ಸರ್ವಿಸ್. ಗಾಡಿಗೆ ಒಂದು ಸಿಂಗಲ್ ರೂಪಾಯಿ ಕೆಲಸ ಇಲ್ಲ, ಗಾಡಿಗೆ ₹1 ಖರ್ಚಿಲ್ಲ. ಕ್ಲಾಸ್ ಗಾಡಿ. ಓಕೆ ಓಕೆ. ಫುಲ್ ಟಾಪ್ ಅಂಡ್ ವೆಹಿಕಲ್ 17 ಮಾಡಲು ಸರ್. 17 ಮಾಡಲು ಫುಲ್ ಟಾಪ್ ಅಂಡ್ ಗಾಡಿ. ಅದು ಕೂಡ ಬಟನ್ ಸ್ಟಾರ್ಟ್. ಹೌದು ಸರ್. ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಬಟನ್ ಸ್ಟಾರ್ಟ್. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ 525 ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿ ಮೇಲೆ. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 625 ಗಾಡಿ ಕೊಡ್ತೀನಿ ಸರ್ ಫೈನಲ್. 6,25,000 ಫೈನಲ್. ಹೌದು ಸರ್. ಸೊ ಸ್ವಿಫ್ಟ್ ಗಳಿಗೆ ಹುಡುಕೋರ್ಗೆ ಈ ವಿಡಿಯೋ ಬೆಸ್ಟ್ ಅಂತಾನೆ ಹೇಳ್ಬೋದು. i20 ಸ್ವಿಫ್ಟ್ ಗಳು ಸೂಪರ್ ಆಗಿದೆ. ಅಂಡ್ ಈ ಸ್ವಿಫ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡಲು. ಓಕೆ. ಸೆಕೆಂಡ್ ಓನರ್ ZXi ಟಾಪ್ ಎಂಡ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 82,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. 540 ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 5,40,000 ನೆಗೋಷಿಯಬಲ್ ಆಗುತ್ತೆ. ಅಂಡ್ 14 ಮಾಡಲು ZXi ಟಾಪ್ ಅಂಡ್ ವೆಹಿಕಲ್. ZXi ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಸರ್. ಸೊ ನೋಡ್ತಾ ಇರ್ಬೋದು ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಗಾಡಿ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದು ಸರ್. ಇದ್ರ ಬಟನ್ ಸ್ಟಾರ್ಟ್ ಬರುತ್ತಲ್ಲ? ಕೀ ಸ್ಟಾರ್ಟ್ ಸರ್. ಕೀ ಸ್ಟಾರ್ಟ್. ಹಾ ಸರ್. ಸೊ ನಿಮ್ಗೆ 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಈ ZXi ಗಾಡಿಗೆ ಒಂದೊಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 520 ಕೊಡೋಣ ಸರ್ ಫೈನಲ್. 5,20,000 ಫೈನಲ್. ಹೌದು ಸರ್. ಓಕೆ. ಅಂಡ್ ಅದೇ ತರ ಇಲ್ಲಿ ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ GT ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ಇದು ಸರ್. ಇಲ್ಲ, ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ ಮಿಡ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿ 1 ಲಕ್ಷ ರೂಪಾಯಿ ಮೇಲಿದೆ ಸರ್. ಇದರಲ್ಲಿ ಈ ಗಾಡಿಯಲ್ಲಿ ಬರೀ ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ಇದೆ. ಹೌದು ಸರ್. ಕಂಫರ್ಟ್ ಲೈನ್ ಪೆಟ್ರೋಲ್ ಗಾಡಿ. ಹೌದು ಸರ್. 2014 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಅಲವೆನ್ಸ್ ಎಲ್ಲ ಇದು 35,000 ಅಲವೆನ್ಸ್ ಬರುತ್ತೆ ಸರ್. ನೋಡ್ತಾ ಇರ್ಬೋದು ಇದು ಕಂಫರ್ಟ್ ಲೈನ್ ತರ ಕಾಣಿಸೋದೇ ಇಲ್ಲ ಗಾಡಿ. ಈಚೆ ತಗೊಂಡ್ ಹೋಗ್ಬಿಟ್ರೆ GT ಅಂತ ಟಾಪ್ ಎಂಡ್ ಗಾಡಿ ತರನೇ ಕಾಣಿಸ್ತಾ ಐತೆ. ಅಂಡ್ ಈ ಪೋಲೋಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದು 520 ಹೇಳ್ತೀನಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 5 lakh ಫೈನಲ್ ಕೊಡೋಣ ಸರ್. ಓಕೆ. 5 lakh ಫೈನಲ್. ಹಾ ಸರ್. 520 5 lakhs ಗೆ ಫೈನಲ್. ಇನ್ನೂ 10,000 ಕಡಿಮೆ ಮಾಡ್ಕೊಡೋಣ. ಇನ್ನೊಂದು 10,000 ಇಯರ್ ಎಂಡ್ ಆಫರ್. ಸೊ ನೋಡ್ತಾ ಇರ್ಬೋದು ಗ್ರೇ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ ಗಾಡಿ. ಹೌದೌದು. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಅಂಡ್ ಈ ಗಾಡಿಯಲ್ಲಿ ನಿಮ್ಗೆ 1 lakh ವ್ಯಾಲ್ಯೂ ಮಾಡುವಂತ 2 ಏರ್ ಬ್ಯಾಗ್ ಬರುತ್ತೆ ಸರ್ ಗಾಡಿಲಿ. ಕಂಫರ್ಟ್ ಲೈನ್ ಆದ್ರೆ 2 ಏರ್ ಬ್ಯಾಗ್ ಬರುತ್ತೆ ಗಾಡಿಲಿ. ಓಕೆ. 1 lakh ವ್ಯಾಲ್ಯೂ ಮಾಡುವಂತ ಆಕ್ಸೆಸರೀಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು 5 lakhs ಗೆ ಫೈನಲ್. 490 ಫೈನಲ್ ಕೊಡೋಣ ಸರ್. ಅಂಡ್ ಅದೇ ತರ ಇಲ್ಲಿ ಒಂದು Hyundai i20 ಡೀಸೆಲ್ ಪೆಟ್ರೋಲ್ ಸರ್. ಡೀಸೆಲ್ 2014 ಮಾಡಲ್ಲ. ಓಕೆ. ಸೆಕೆಂಡ್ ಓನರ್ 84,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಲಿ. ಓಕೆ. ಓನರ್ಶಿಪ್ ಏನಾಗಿದೆ ಸರ್? ಸರ್ ಸೆಕೆಂಡ್ ಓನರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಈ ಗಾಡಿಗೆ ಒಂದು ಒಳ್ಳೆ ಸರ್ 510 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 510 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು 510 ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ನೀಟ್ ಕ್ಲೀನ್ ಆಗಿದೆ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್. ಡೀಸೆಲ್. ಮೈಲೇಜ್ ಇದೆ. ಓಕೆ. ನಾವ್ ಹೇಳೋದೇ ಬೇಕಾಗಿಲ್ಲ, ಎಲ್ಲ ಫೀಚರ್ಸ್ ಇದೆ ಈ ಗಾಡಿಯಲ್ಲಿ. ಏರ್ ಬ್ಯಾಗು, ABS ಅಂಡ್ ಎಲ್ಲ ಇದೆ ಆಲ್ಮೋಸ್ಟ್. ಡೀಸೆಲ್ ವೆಹಿಕಲ್, ಆಸ್ಟಾ ಟಾಪ್ ಎಂಡ್ ಗಾಡಿ. ಅದು ಕೂಡ ಡಾಕ್ಟರ್ ಓಡಿಸಿರುವಂತ ಕಾರು. ಅಂಡ್ 5 lakhs ಫೈನಲ್ ಸರ್. ಸರ್ ಒಂದು 490 ಫೈನಲ್ ಕೊಡ್ತೀನಿ ಸರ್. 4,90,000 ಫೈನಲ್. ಆಸ್ಟಾ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ ಓಕೆ. ಅಂಡ್ ಇಲ್ಲೊಂದು ಸೆಲೆರಿಯಾ ಇದೆ, ಅದು ಕೂಡ VXi. ಯಾರೋ ಕಮೆಂಟ್ ಮಾಡಿದ್ರು ಸರ್ ನಮ್ಗೆ ಸೆಲೆರಿಯಾ ಬೇಕು, ಅದು ಕೂಡ VXi ಬೇಕಂತ ಹೇಳ್ಬಿಟ್ಟು. ಅವ್ರಿಗೆ ಇಲ್ಲೊಂದು ಗಾಡಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್. 2016 ಮಾಡಲು VXi ಆಪ್ಷನ್ ಅಲ್ಲ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಗೆ. ಓಕೆ. 4 lakh ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4 lakhs ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸರ್. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 42,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಬರೀ 42,000. ಹಾ ಸರ್. 4 lakhs ನೆಗೋಷಿಯಬಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 100% ಲೋನ್ ಆಗುವಂತ ವೆಹಿಕಲ್. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ.
2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಅಂಡ್ ಈ ಗಾಡಿಗೆ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಒಂದು 3 lakhs ಲೋನ್ ಆಗುತ್ತೆ ಸರ್ ಗಾಡಿಗೆ. 3 lakhs ಲೋನ್, 1 lakh ಡೌನ್ ಪೇಮೆಂಟ್ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ, ಬಾಡಿ ಲೈನ್ ಎಲ್ಲ ಕ್ಲೀನ್ ಆಗಿದೆ. ಸೆಲೆರಿ ಹುಡುಗರಿಗೆ ಮಾತ್ರ ಈ ತರ ಗಾಡಿ ಆಲ್ಮೋಸ್ಟ್ ಸಿಗೋದೇ ಇಲ್ಲ ನಿಮ್ಗೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆಯಲ್ಲ ಸರ್ ಗಾಡಿಗೆ? ಹೌದು ಸರ್. ಓನರ್ಶಿಪ್ ಸಿಂಗಲ್ ಓನರ್? ಸೆಕೆಂಡ್ ಓನರ್. 3 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಅಂಡ್ ಅದ್ರ ಹಿಂದ್ಗಡೆ ನಿಮ್ಗೆ Hyundai i10 ಪೆಟ್ರೋಲ್ ಅಲ್ವಾ ಸರ್ ಇದು? ಸರ್ ಪೆಟ್ರೋಲ್ 2013 ಮಾಡಲ್. ಓಕೆ, ಸಿಂಗಲ್ ಓನರ್, ಫ್ರೆಶ್ ಇನ್ಶೂರೆನ್ಸ್ ಇದೆ. ಓಕೆ, ಆಸ್ಟಾ ಟಾಪ್ ಎಂಡ್ ವಿತ್ ಸನ್ ರೂಫ್ ಇದೆ ಸರ್ ಗಾಡಿಲಿ. ವಿತ್ ಸನ್ ರೂಫ್. ಆಲ್ಮೋಸ್ಟ್ ನಿಮ್ಗೆ i10 ಅಲ್ಲಿ ಸನ್ ರೂಫೇ ಸಿಗಲ್ಲ. ಇದೊಂಥರ ರೇರ್ ಪೀಸ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಸನ್ ರೂಫ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಇದು ಆಟೋಮೆಟಿಕ್ ವೆಹಿಕಲ್? ಆಟೋಮೆಟಿಕ್ ವೆಹಿಕಲ್ ಸರ್. ಸೊ ಆಟೋಮೆಟಿಕ್ ವೆಹಿಕಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 1.2 ಪೆಟ್ರೋಲ್ ಇಂಜನ್. ಸರ್ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 4 lakh ಹೇಳ್ತೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 4 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ, ವೈಟ್ ಕಲರ್ ಸ್ವಿಫ್ಟ್ ಹುಡುಕೋರ್ಗೆ ಸರ್ ಬರೀ ಸ್ವಿಫ್ಟ್ ಮಾತ್ರ ಎಷ್ಟಿದೆ ಇವತ್ತು ವಿಡಿಯೋದಲ್ಲಿ? ಎಷ್ಟಿದೆ ಸರ್ ಟೋಟಲ್? 8 ಸ್ವಿಫ್ಟ್ ಇದೆ ಸರ್ ಟೋಟಲ್. ಬರೀ ಸ್ವಿಫ್ಟ್ ಗಳೇ 8 ಇದೆ? ಹೌದು ಸರ್. ಈ ಸ್ವಿಫ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್. ಓಕೆ, ಸೆಕೆಂಡ್ ಓನರ್, 72,000 ರನ್ ಆಗಿದೆ. ಫ್ರೆಶ್ ಇನ್ಶೂರೆನ್ಸ್ ಗಾಡಿಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ವಿಡಿಐ ಸರ್ ಇದು. ಸರ್ ಇದು 475 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4,75,000 ನೆಗೋಷಿಯಬಲ್ ಆಗುತ್ತೆ. ಅದು ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಫ್ರೆಶ್ ಇನ್ಶೂರೆನ್ಸ್ ಮಾಡಿಸಿ ಕೊಡ್ತೀರಾ? ಹೌದು ಸರ್. ಹೌದು ಸರ್. ಇದು ಸ್ವಿಫ್ಟ್ ಫ್ರೆಶ್ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ ಗಾಡಿಗೆ. ಓಕೆ, ಓಕೆ. ಎಷ್ಟು ರನ್ ಆಗಿದೆ ಸರ್? ಸರ್ 72,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಏನಾಗಿದೆ ಸರ್? ಸರ್ ಸೆಕೆಂಡ್ ಓನರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ನಿಮ್ಗೆ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸೆಕೆಂಡ್ ಓನರ್ ಗಾಡಿ 2719. ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 450 ಕೊಡೋಣ ಸರ್. 4,50,000 ಫೈನಲ್. ಹಾ ಸರ್. ಸೊ ಇಲ್ಲೊಂದು ಹೋಂಡಾ ಸಿಟಿ ಹೇಳಿ ಸರ್. ಸರ್ 2010 ಮಾಡು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಗಾಡಿದು ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿ. ಪೆಟ್ರೋಲ್ ಗಾಡಿ. ಹೌದು ಸರ್. 380 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 3,80,000 ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಕಾರ್ ಮಾತ್ರ ಸೂಪರ್ ಆಗಿದೆ, ಎಕ್ಸ್ಟ್ರಾ ಕಂಡೀಷನ್ ಎಕ್ಸಲೆಂಟ್ ಆಗಿದೆ. ಅಂಡ್ ಸರ್ ಈ ಗಾಡಿಗೆ ಏನಾದ್ರು ಲೋನ್ ಆಗುತ್ತಾ ಇಲ್ಲ ಅಂದ್ರೆ ಫುಲ್ ಕ್ಯಾಶ್? ಸರ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಇವಾಗ ಹೋಂಡಾ ಸಿಟಿ ಎಷ್ಟೊಂದ್ ಜನ ಕಮೆಂಟ್ ಎಲ್ಲ ಮಾಡ್ತಾರೆ ಪೆಟ್ರೋಲ್ ಮೈಲೇಜ್ ಏನ್ ಬರುತ್ತೆ ಅಂತ. ಸರ್ ಒಂದು 13 ಬರುತ್ತೆ ಸರ್. ಇವಾಗ ಈ ಗಾಡಿಗೆ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಸರ್ ಇವಾಗ? ಸರ್ ಒಂದು 10,000 ಒಳಗಡೆ. ಯಾಕಂದ್ರೆ ಇದು ಪ್ರೀಮಿಯಂ ಲಕ್ಸುರಿ ಕಾರ್. ಹೌದು ಸರ್. ಸೊ ನಿಮ್ಗೆ ಕಂಫರ್ಟ್ ಲುಕ್ ವೈಸ್ ಆಗಿರ್ಲಿ, ಕಂಫರ್ಟ್ ವೈಸ್ ಆಗಿರ್ಲಿ, ಲುಕ್ ವೈಸ್ ಆಗಿರ್ಲಿ, ಸೂಪರ್ ಲಕ್ಸುರಿ ಸೆಡಾನ್. ಏನ್ ಹೇಳಿ ಸರ್ ಪ್ರೈಸ್? ಸರ್ ಒಂದು 365 ಫೈನಲ್ ಕೊಡೋಣ ಸರ್. 3,65,000 ಫೈನಲ್. ಹೌದು ಸರ್. ಬ್ರ್ಯಾಂಡ್ ನ್ಯೂ ರೆನಾಲ್ಡ್ ಕ್ವಿಡ್ ಇದೆ. ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಹುಡ್ಕಂಗಿದ್ರೆ ಹೊಸ ಕಾರ್ ಸಿಗ್ತೈತೆ ನಿಮ್ಗೆ. ಅಂಡ್ ಕಾರ್ ನೋಡಿದ್ರೆ ಜಾಸ್ತಿ ಓಡಿರೋ ತರನು ಕಾಣಿಸ್ತಾ ಇಲ್ಲ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್ RXT ಟಾಪ್ ಎಂಡ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಒಂದ್ 40 ಚಿಲ್ಲರೆ ರನ್ ಆಗಿದೆ ಗಾಡಿ. 40,000 ಸಮಥಿಂಗ್ ರನ್ ಆಗಿದೆ ಅಷ್ಟೇನೆ. ಓಕೆ, ಗಾಡಿ ಸೂಪರ್ ಆಗಿದೆ. 380 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 3,80,000 ನೆಗೋಷಿಯಬಲ್. ಹೌದು ಸರ್. 2017 ಸಿಂಗಲ್ ಓನರ್. ಹಾ ಸರ್. RXT ಟಾಪ್ ಎಂಡ್. ಲೋನ್ ಆಗುತ್ತಲ್ವಾ? ಆಗುತ್ತೆ ಸರ್. 3 lakh ಲೋನ್ ಆಗುತ್ತೆ ಸರ್ ಗಾಡಿಗೆ. ಲೋನೇ 3 lakhs ಆಗೋದು. ಹೌದು ಸರ್. ಸೊ ನೋಡ್ತಾ ಇರಬಹುದು ನಿಮ್ಗೆ ಫ್ರಂಟ್ ಗಾರ್ನಿಶ್ ಕ್ರೋಮ್ ಎಲ್ಲ ಮಾಡಿದ್ದಾರೆ, ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿದ್ದಾರೆ. ಅಂಡ್ ಗಾಡಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ. 64,000 ಕಿಲೋಮೀಟರ್ ರನ್ ಆಗಿದೆ ಕಂಪ್ಲೀಟ್ ಆಗಿ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು ನಿಮ್ಗೆ ರೂಫ್ ರೈಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಸರ್ ಏನ್ ಹೇಳಿದ್ರು ಪ್ರೈಸ್ ಇನ್ನೊಂದ್ಸಲ? ಸರ್ ಒಂದು 370 ಕೊಡೋಣ ಸರ್ ಫೈನಲ್. ಫೈನಲ್ ಟು ಫೈನಲ್ 3,70,000. ಹೌದು ಸರ್. ಓಕೆ, ಓನರ್ಶಿಪ್ ಸೆಕೆಂಡ್ ಸಿಂಗಲ್ ಓನರ್. ಹೌದು ಸರ್. ಅಂಡ್ ಆಲ್ಮೋಸ್ಟ್ ನಿಮ್ಗೆ RXT ಇದು ಟಾಪ್ ಎಂಡ್ ವೆಹಿಕಲ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಅದೇ ತರ ಸ್ವಿಫ್ಟ್ ZDI ಇನ್ನೂ ಒಂದು ಗಾಡಿ ಹೇಳಿ ಸರ್. ಸರ್ 2012 ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ZDI ಟಾಪ್ ಎಂಡ್ ವೆಹಿಕಲ್. 2 ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೇನ್ ಕಂಟ್ರೋಲ್ ಬರುತ್ತೆ, ಅಲೋವೆನ್ಸ್ ಬರುತ್ತೆ. ಓಕೆ ಸರ್ 430 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4,30,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 430 ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಓಕೆ, ಇದು ಬಂದ್ಬಿಟ್ಟು ZDI ಡೀಸೆಲ್ ವೆಹಿಕಲ್. ಸೊ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅಲೈ ವೀಲ್ಸ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗು. ಸ್ವಿಫ್ಟ್ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ, ತುಂಬಾ ಜನ ಲೈಕ್ ಮಾಡ್ತಾರೆ. ಲೋ ಬಡ್ಜೆಟ್
ಕಡಿಮೆ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್, ರೀಸೇಲ್ ವ್ಯಾಲ್ಯೂ ಈ ಗಾಡಿಗೆ ಇರುವಂತ ಆಲ್ಮೋಸ್ಟ್ ನಿಮ್ಗೆ ಯಾವ ಗಾಡಿಗೂ ಸಿಗದೇ ಇಲ್ಲ ರೀಸೇಲ್ ವ್ಯಾಲ್ಯೂ. ಹೌದು ಸರ್. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಸರ್ ಒಂದು 420 ಕೊಡೋಣ ಸರ್. ಫೈನಲ್ 4,15,000 ಕೊಡ್ತೀನಿ ಸರ್. 15 ಹೌದು ಸರ್. ಓಕೆ. ವೋಕ್ಸ್ ವ್ಯಾಗನ್ ಪೋಲೋ ಇನ್ನೂ ಒಂದ್ ಗಾಡಿ, ಇದು ಕೂಡ ನಿಮ್ಗೆ ಕಂಫರ್ಟ್ ಲೈನ್ ಅನ್ಸುತ್ತೆ ಸರ್. ಟ್ರೆಂಡ್ ಲೈನ್ 2012 ಮಾಡಲು, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 4 lakhs ಹೇಳ್ತೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 4 lakhs ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್. ಸೊ ಇದು ಮಾಡ್ಲು ಸರ್ 2012 ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಇದು 1.2 ಡೀಸೆಲ್ ಇಂಜನ್ ಆಗಿರುತ್ತೆ. ಹೌದು ಸರ್. ಸೊ ಇವಾಗೆಲ್ಲ ನಿಮ್ಗೆ 1 ಲೀಟರ್ ಬರ್ತಾ ಇದೆ, ಇದು ಬಂದ್ಬಿಟ್ಟು 1.2 ಡೀಸೆಲ್ ಇಂಜನ್ ಹುಡ್ಕೋರ್ಗೆ ದಿ ಬೆಸ್ಟ್ ಆಪ್ಷನ್. ಸೊ 1.2 ಪೋಲೋ ಸೂಪರ್ ಆಗಿರುತ್ತೆ, ಓಡಿಸಿದವರಿಗೆ ಗೊತ್ತು ಆಲ್ರೆಡಿ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಈ ಗಾಡಿದು ಏನ್ ಹೇಳಿದ್ದು ಪ್ರೈಸ್ ಸರ್? 4 lakhs ನೆಗೋಷಿಯಬಲ್, 385 ಕೊಡೋಣ ಸರ್. 3,80,000 ಫೈನಲ್. ಫೋರ್ಡ್ ಇಕೋ ಸ್ಪೋರ್ಟ್, ಅದು ಕೂಡ ಮಿಡಿಲ್ ವೇರಿಯಂಟ್, ಅದು ಕೂಡ ಡಾಕ್ಟರ್ ಓಡ್ತಿರೋ ಅಂತ ಕಾರು. ಕಲರ್ ಮಾತ್ರ ಇನ್ನೂ ಒಂದು 10 ವರ್ಷ ಆದ್ರೂ ಶೇಡೇ ಆಗಲ್ಲ, ಇದೇ ತರಾನೇ ಇರುತ್ತೆ. ಹೇಳಿ ಸರ್. ಸರ್ 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಸರ್. 650 ಹೇಳ್ತೀವಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಕಂಡೀಷನ್ ಆಗಿದೆ ಗಾಡಿ ಎಲ್ಲ. 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇನೆ. ಬರೀ 60,000? ಹೌದು ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಹುಡುಕಿದ್ರೆ ಸಿಗಲ್ಲ, ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಕಾರು, ಡಾಕ್ಟರ್ ಓಡ್ತಿರೋ ಅಂತ ಕಾರು. 16 ಮಾಡಲ ಸರ್ ಇದು? 16 ಮಾಡಲು, ಸಿಂಗಲ್ ಓನರ್ ಸರ್. 2016 ಮಾಡಲು, ಸಿಂಗಲ್ ಓನರ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ನಾವು ಫೋರ್ಡ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇವ್ರದ್ದು ವೆಹಿಕಲ್ಸ್ ಬಂದ್ಬಿಟ್ಟು ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ. ಇಕೋ ಸ್ಪೋರ್ಟ್ ಡೀಸೆಲ್ ಕಾರು, ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸೂಪರ್ ಆಗಿ ಬರುತ್ತೆ. ಸೊ ನಿಮ್ಗೆ ಏನು ತೊಂದರೆ ಇಲ್ಲ. ಈ ಗಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಸರ್ವಿಸ್ ಎಲ್ಲ ಇರುತ್ತಲ್ಲ ಸರ್? ಹೌದು ಸರ್ ಇದೆ. ಓಕೆ. ಭಾಷೆಲ್ಲ ಸರ್ವಿಸ್ ಇದೆ. ಕಂಪ್ನಿ ಈಕೋ ಸ್ಪೋರ್ಟ್ಸ್ 4 ಡೇ ಸರ್ವಿಸ್ ಇದೆ ಸರ್ ಇನ್ನ. ಓಕೆ ಓಕೆ ಓಕೆ. ಅಂಡ್ ಏನ್ ಹೇಳಿದ್ದು ಪ್ರೈಸ್? 6,50,000 ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 650 ನೆಗೋಷಿಯಬಲ್. ಹೌದು ಸರ್. 4 ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ? ಸರ್ 5 ಲಕ್ಷ ಆಗುತ್ತೆ. 5 ಲಕ್ಷನೇ ಆಗುತ್ತೆ. ಓಕೆ ಓಕೆ. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ. ಅಂಡ್ ಆಫ್ ರೋಡ್ಗೂ ಚೆನ್ನಾಗಿರುತ್ತೆ ಈ ವೆಹಿಕಲ್. ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಅಲ್ಲಿ ಕಿಂಗ್ ಅಂತ ಗಾಡಿ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಫೋರ್ಡ್ ಇಕೋ ಸ್ಪೋರ್ಟ್ ಸೂಪರ್ ವೆಹಿಕಲ್, ಅದು ಕೂಡ ಮಿಡಿಲ್ ವೇರಿಯಂಟ್. ಸರ್ ಓಮ್ನಿ ಇದೆಯಾ ಸರ್? 2017 ಮಾಡಲ್. ಓಕೆ. ಸಿಂಗಲ್ ಓನರ್ ಗಾಡಿ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 17 ಮಾಡಲು, ಸಿಂಗಲ್ ಓನರ್. ಹೌದು ಸರ್. ಓನ್ಲಿ 13,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಬರೀ 13,000? ಹೌದು ಸರ್. ಬರೀ 13,000 ಓಡಿರೋ ಓಮ್ನಿ ನಾನು ಫಸ್ಟ್ ಆಗಿ ನೋಡ್ತಿರೋದು. ಅದು ಕೂಡ ಸಿಂಗಲ್ ಓನರ್ ಸರ್. ಇಡೀ ಬಜಾರ್ ಎಲ್ಲ ಎಲ್ಲೂ ಇಲ್ಲ. ಟ್ರ್ಯಾಕ್ ಕೂಡ ಸಿಗುತ್ತೆ ನಿಮ್ಗೆ? ಹೌದು ಸರ್, ಸಿಗುತ್ತಾ. ಏನ್ ಪ್ರೈಸ್ ಕೊಟ್ಬಿಡ್ತೀರಾ ಸರ್? 360 ಕೊಟ್ಟು ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 3,60,000 ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? 13,000 ಓಡಿರೋ ಓಮ್ನಿ ಸಿಂಗಲ್ ಓನರ್ ಸರ್. ಶೋರೂಮ್ ಇಂದ ಈಚೆ ಬಂದಂಗೆ ಇದೆ ಗಾಡಿ ಅಷ್ಟೇ. ಹೌದು ಸರ್. ಸೊ ರೆನಾಲ್ಡ್ ಡಸ್ಟರ್ ಹುಡ್ಕೋರ್ಗೆ ಇನ್ನೂ ಒಂದಿದೆ ಸರ್. ಇದು 85 PS ಸರ್? 85 PS 2013 ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ವೆಹಿಕಲ್, RXT. ಹೌದು ಸರ್, RXT. ಓಕೆ ಓಕೆ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 83,000 ಕಿಲೋಮೀಟರ್ ರನ್ ಆಗಿದೆ. ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇದೊಂದು 470 ಕೊಟ್ಬಿಡೋಣ ಸರ್. ಬರೀ 4,70,000 ಗೆ ನಿಮ್ಗೆ ಕಾಂಪ್ಯಾಕ್ಟ್ SUV, ಅದು ಕೂಡ 85 PS ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ ಗಾಡಿ. ಸೊ ಗಾಡಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. 85,000 ಕಿಲೋಮೀಟರ್ ರನ್ ಆಗಿದೆಯಾ? 83,000 ಸರ್. ಓಕೆ. 4,70,000 ಫೈನಲ್ ಕೊಡೋಣ ಸರ್. 470 ಫೈನಲ್. ಹಾ ಸರ್. ಹೋಂಡಾ ಸಿಟಿ ಹೇಳಿ ಸರ್. ಸರ್ 2011 ಮಾಡಲ್, ಸೆಕೆಂಡ್ ಓನರ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ ವೆಹಿಕಲ್ ಇದು. ಓಕೆ ಸರ್. ಇದು ಒಂದು 390 ಹೇಳ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 3,90,000 ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್. 3,90,000. ಹೌದು ಸರ್. ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡೋಣ ಸರ್. ಸೊ ನೋಡ್ತಾ ಇರ್ಬೋದು, ಇನ್ನು ಕೂಡ ನಿಮ್ಗೆ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ಗೆ. ಅಂಡ್ ಅದೇ ತರ ಫೋರ್ಡ್ ಸರ್. ಫೋರ್ಡ್ ಫಿಗೋ 2013 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಇದು ಟಾಪ್ ಎಂಡ್ ಟೈಟಾನಿಯಂ. ಓಕೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲವೆನ್ಸ್ ಎಲ್ಲ ಬರುತ್ತೆ ಸರ್. 3 lakhs ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 3 lakhs ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಹೌದು ಸರ್. ನೋಡ್ತಾ ಇರ್ಬೋದು, 3 lakhs ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅದು ಕೂಡ ಫಿಗೋ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೇಮ್ ಸ್ವಿಫ್ಟ್ ಇಂಜನ್ ಇದ್ರಲ್ಲೂ ಕೂಡ ಬರುತ್ತೆ ನಿಮ್ಗೆ. ಸ್ವಿಫ್ಟ್ ತರಾನೇ ಇರುತ್ತೆ ಗಾಡಿ. ಅಂಡ್ ಸ್ವಿಫ್ಟ್ ಗಿಂತ ಇನ್ನೂ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದು ಫೋರ್ಡ್ ವೆಹಿಕಲ್. ಅಂಡ್ ಒಳಗಡೆ ಇಂಟೀರಿಯರ್ಸ್ ನೋಡಂಗಿದ್ರೆ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ.
ಅಂಡ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಡೀಸೆಲ್ 20 ಮೈಲೇಜ್ ಬರುತ್ತೆ ಸರ್ ಗಾಡಿ. ಓಕೆ 3 lakhs ಫೈನಲ್ ಸರ್? ಇಲ್ಲ ಸರ್, 280 ಫೈನಲ್ ಕೊಡೋಣ. 280 ಫೈನಲ್. ಸೊ ಇಲ್ಲಿ ಇನ್ನೂ ಒಂದು ಸ್ವಿಫ್ಟ್ ಹೇಳಿ ಸರ್. ಸರ್ 2017 ಮಾಡಲ್. ಓಕೆ. ಸೆಕೆಂಡ್ ಓನರ್. ಓಕೆ. ಗಾಡಿ 84,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ VXI. ಓಕೆ ಸರ್ ಇದೊಂದು 6 lakh ಹೇಳ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 6 lakhs ನೆಗೋಷಿಯಬಲ್ ಹೌದು ಆಗುತ್ತೆ ಸರ್. VXI 18 ಮಾಡಲು. ಹೌದು ಸರ್. ಓನರ್ಶಿಪ್ 17 ಮಾಡಲ್ ಸರ್. 17 ಮಾಡಲು. ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹಾ ಸರ್. ಓಕೆ. ಸೊ ಹುಂಡೈ ಇಯಾನೋ ಹೇಳಿ ಸರ್. ಸರ್ 2013 ಮಾಡಲ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 240 ಕೊಡೋಣ ಸರ್ ಫೈನಲ್. ಸರ್ ಬರೀ 2,40,000. ಹೌದು ಸರ್. ಮಾಡಲ್ ಸರ್ 2013 ಮಾಡಲ್. 13 ಮಾಡಲ್. ಹೌದು ಸರ್. ಓಕೆ ಓಕೆ. 2,30,000. 230 ಗೆ ಫೈನಲ್. ಹೌದು ಸರ್. ಓಕೆ. ಈ ಗಾಡಿಗೆ ಏನಾರ ಲೋನ್ ಆಗುತ್ತಾ? ಮಾಡಿಸ್ಕೊಡೋಣ ಸರ್, ಲೋನ್ ಮಾಡಿಸ್ಕೊಡೋಣ. ಲೋನ್ ಮಾಡಿಸ್ಕೊಡ್ತೀರಾ? ಸರ್ ನೋಡ್ತಾ ಇರ್ಬೋದು, ಲೋನು ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಸರ್. ಹೌದು ಸರ್. ಪೋಸ್ಟರಿಂಗ್ ಲೆದರ್ ನೋಡಿ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಹುಂಡೈ ಇಯಾನೋ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಸರ್ ಇದು ಒಂದು 17-18 ಬರುತ್ತೆ ಸರ್ ಮೈಲೇಜ್. 17-18 ಆರಾಮ. ಹೌದು ಸರ್. ಓಕೆ. 230 ಫೈನಲ್. 235 ಸರ್. ಓಕೆ.